ದಿಸ್ ಈಸ್ ಅವರ್ ರೆಡ್ಡಿಸ್ ಪ್ಲಾನ್. ಈ ಕಾಲೋನಿನ ಡೆಮಾಲಿಷ್ ಮಾಡಿ ನಮ್ಮ ಪ್ಲಾನ್ ಪ್ರಕಾರ ಕಾಂಪ್ಲೆಕ್ಸ್ ಕಟ್ಟಬೇಕು. ಓಕೆ ಸರ್. ನಮ್ ಭಾಸ್ಕರಣ್ಣ ಬಂದ್ರನ? ಅಜ್ಜ, ಯಾಕೆ ನೀವೆಲ್ಲ ಹೊರಗಡೆ ಇದ್ದೀರಾ? ಏನಾಯ್ತು? ಆ ರೆಡ್ಡಿ ಕಡೆಯವರು ತಮ್ಮ ರೌಡಿಗಳನ್ನು ಬಿಟ್ಟು ನಮ್ಮನ್ನು ಹೊಡೆದು ಬಡ್ದು ಕಾಲೋನಿ ಈಚೆಗೆ ಎಸ್ತಿದ್ದಾರೆ. ನನ್ನ ಮಕ್ಕಳು ಈ ಕಾಲೋನಿನ ಹೊಡೆದಾಕಿ ದೊಡ್ಡ ಬಿಲ್ಡಿಂಗ್ ಕಟ್ತಾರಂತೆಪ್ಪ. ಮಕ್ಕಳ ಮನೆ ಕಟ್ಕೊಂಡು ಇದ್ದು ಬಿದ್ದದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದೇವೆ. 4 ದಿನದಿಂದ ಈ ಮರದ ಕೆಳಗೆ ವಾಸ. ಅಮ್ಮ ಇಲ್ಲಿ? ಈ ಗಲಾಟೆ ಆದ್ಮೇಲೆ ಅಮ್ಮನ್ನ ಪೊಲೀಸ್ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋದ್ರು ನಿಮ್ ತಂದೆಯವರು. ಆ ರೌಡಿಗಳು ನಿಮ್ ತಂದೆಯವ್ರ ಮಾತಿಗೂ ಜಗಲಿಲ್ಲ. ಕಾಂಪ್ಲೆಕ್ಸ್ ಎನ್ ನಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಈ ರೂಮ್ ನಲ್ಲಿ ನಾವು ನಿನ್ನೆ ಇಟ್ಕೋಬಹುದು. ಅನಾಥನಾಗ್ ಬಂದ ನೀನು ಪುಕ್ಕ ಬೆಳೆಯೋವರೆಗೆ ಇವ್ರು ಹಾಕಿದ ಅನ್ನ ತಿಂದು ಇವ್ರನ್ನೇ ಕಾಲನಿ ಬಿಟ್ಟು ಓಡಿಸ್ತಿದ್ಯಾ? ನನ್ನ ಮಗನೇ ತಪ್ಪಾಯ್ತಾಣ. ಇವತ್ತಿಂದ ಅವನು ಈ ಕಾಲೋನಿಯಲ್ಲಿ ಇರಬಾರ್ದು. ಎಲ್ಲಾದ್ರೂ ಹಾಳಾಗಿ ಹೋಲಿ. ಗೊತ್ತಾಯ್ತಲ್ಲ, ಈ ಕಾಲಿನ ಒಳಗಡೆ ಕಾಲಿಟ್ರೆ ಇನ್ನೆರಡು ಕಾಲು ಎತ್ತು ಬಿಡ್ತೀನಿ. ಹೋಗ್ತಾ ಇರೋ. ಅಯ್ಯ, ಇನ್ಯಾಕಲ್ಲೇ ನಿಂತಿದ್ದೀರಾ? ಹೊರಗ್ ನಿಂತಿರಬಾರ್ದು, ಒಳಗ್ ಬನ್ನಿ. ಅಪ್ಪ ಭಾಸ್ಕರ, ಮನೆ ಮಠ ಕಳ್ಕೊಂಡು ಬೀದಿ ಬಿದ್ದು ನಮ್ಮನ್ನು ಕಾಪಾಡಿ ಮರಳಿ ಆಶ್ರಯ ಕೊಟ್ಟಿಯಪ್ಪ. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನಾನು ಒಬ್ಬನು ಮಾತ್ರ ಅಲ್ಲ, ಎಲ್ರು ದೇವ್ರು ಚೆನ್ನಾಗಿಟ್ಟಿರ್ಬೇಕು. ಅಜ್ಜ, ನಮ್ಮಮ್ಮ ವಾಸ ಮಾಡ್ತಿದ್ರಲ್ಲ ಮನೆ, ಆ ಮನೆ ನನಗೆ ಕೊಟ್ಬಿಟ್ರೆ ನಾನು ಅಲ್ಲೇ ವಾಸ ಮಾಡ್ತೀನಿ. ನಿಮ್ ಜೊತೆನೆ ಇದ್ದು ಬಿಡ್ತೀನಿ. ಬೇಕಾದ್ರೆ ಬಾಡಿಗೆನೂ ಕೊಟ್ಬಿಡ್ತೀನಿ. ಅಯ್ಯೋ, ನಿನ್ನ ಹತ್ರ ಬಾಡಿಗೆ ತಗೊಂಡ್ರೆ ದೇವ್ರ ಮೆಚ್ತಾನ? ಧಾರಾಳವಾಗಿರಪ್ಪ, ಧಾರಾಳವಾಗಿರು. ನೀನು ನಮ್ ಜೊತೆಲಿದ್ರೆ ನಾವು ನೆಮ್ಮದಿಯಿಂದ ಬದುಕಬಹುದು. ಸಂತೋಷ. ಈಗ ನಾನು ಹೋಗಿ ನಮ್ಮಮ್ಮನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬರ್ಲಾ? ಬರ್ತೀನಿ. ಬರ್ಲೇನೋ ಛತ್ರಿ? ಮಮ್ಮಿ, ಅಯ್ಯೋ ಭಾಸ್ಕರ, ಯಾವಾಗ ಬಂದ್ಯೋ? ಚೆನ್ನಾಗಿದೀಯೇನೋ? ಹಾರ ಹಾಕಿ ಸ್ವಾಗತ ಮಾಡಿ. ನಿನ್ ಮಗ ಫಾರಿನಿಂದ ಕಿಸ್ಕೊಂಡು ಬಂದಿದ್ದಾನೆ. ಅಯೋಗ್ಯನ್ ತಂದು. ಅಮ್ಮ ಸ್ವಲ್ಪ ಈ ಕಡೆ ಬಾ. ಇದಕ್ಕೆ ಡ್ಯೂಟಿಗೆ ಟೈಮ್ ಆಗ್ಲಿಲ್ವಾ? ಕಡಕ್ಕ ಕಾಕಿ ಬಟ್ಟೆ ಹಾಕೊಂಡು ಮೀಸೆಗೆ ಎಣ್ಣೆ ಸವರ್ಕೊಂಡು ಅಮ್ಮನ ಹಿಂದೆ ಸುತ್ತೋದೆ ಇದ್ರ ಕೆಲ್ಸನ? ಓಕೆ ಅಮ್ಮ, ಈ ಕಡೆ ಬಾ. ಹಿಂಗ್ ಕೂತ್ಕೋ. ಅಲ್ಲಮ್ಮ, ಕಾಲೋನಿಯಲ್ಲಿ ಗಲಾಟೆ ಆಯ್ತಲ್ಲ, ಇದಕ್ಕಂತೂ ಅದನ್ನ ತಡೆದು ನಿಲ್ಸೋ ದಮ್ಮಿಲ್ಲ. ನನ್ಗೊಂದು ಫೋನ್ ಮಾಡ್ಬಾರ್ದಾಗಿತ್ತ ನೀನು? ಜೈಲ್ ಗೋಡೆನ ಹೊಡೆದಾಕ್ಬಿಟ್ಟು ನೇರವಾಗಿ ಇಲ್ಲಿಗೆ ಬಂದು ನನ್ನ ಮಕ್ಕಳನ್ನ ರಿಪೇರಿ ಮಾಡ್ಬಿಡ್ತಿದ್ದೆ. ಲೇ ಅಯೋಗ್ಯ, ನೀನ್ ಆಗಾಗ್ಲೇ ಜೈಲಿನಿಂದಲೂ ಬಂದು ನಮ್ಗೆ ಹಿಂಸೆ ಕೊಡೋದ್ರ ಬದಲು ಯಾರನ್ನಾದ್ರೂ ಕೊಲೆ ಮಾಡಿ ಪರ್ಮನೆಂಟ್ ಜೈಲಲ್ಲೇ ಇದ್ಬಿಡೋ. ನಾವ್ ಅದನ್ನ ನೆಮ್ಮದಿಯಿಂದ ಇರ್ತೀವಿ. ನಾನು ಆಗಾಗ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಏನ್ ಮಾಡಕ್ಕಾಗತ್ತೆ? ಓಲ್ಡ್ ಮ್ಯಾನ್ ನನಗ್ ಜನ್ಮ ಕೊಟ್ಟಿದ್ ತಂದೆ. ಹೋಗ್ಲಿ ಬಿಡು, ನಮ್ಮ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ. ನಿನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತಲ್ಲೋ ಅಲ್ವೋ? ಪೊಲೀಸ್ನವ್ರ ಮಗನಾಗಿದ್ಕೊಂಡು ಪೊಲೀಸ್ನವ್ರ ಕೈನಲ್ಲೇ ವಧೆಗಳು ತಿಂದು ಜೈಲ್ಗೆ ಹೋಗೋದು, ಮನೆಗೆ ಬರೋದು, ಜೈಲ್ಗೆ ಹೋಗೋದು. ಅದೇ ಡಿಪಾರ್ಟ್ಮೆಂಟ್ ನಾನ್ ತಲೆ ಎತ್ಕೊಂಡು ಕೆಲಸ ಮಾಡೋಕ್ಕಾಗತ್ತೇನೋ? ಇದ್ರೆ ಚೆನ್ನಾಗಿದೆಯೇನೋ? ನನಗೇನೋ ಚೆನ್ನಾಗಿದೆ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ.
ಜನ್ಮ ಕೊಟ್ಟಿದ್ ನೀನೇ ಅಲ್ವಾ? ಏ ಮೊದಲು ಮನೆ ಬಿಟ್ಟು ಆಚೆಗೆ ಹೋಗು. ನನ್ನ ಮಗ ಹೋದ ಅಂತ ಹೇಳಿ ತಲೆಗೆ ತಣ್ಣೀರ್ ಸ್ನಾನ ಮಾಡ್ಬಿಡ್ತೀನಿ. ನೀರು ಇಳ್ಕೊ. ನೀ ನೀರು ಉಯ್ಕೊಂಡಿದ ತಕ್ಷಣ ನಾನ್ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೇನೆ ಅಂತ ಅನ್ಕೊಂಡ. ಅದು ಅಲ್ಲಿದಾನಲ್ಲ ಗಾಡ್, ಅವನ್ ಹೇಳ್ಬಿಟ್ಟಿದ್ದಾನೆ ನೀನೇ ನಮ್ಮಪ್ಪ, ನಾನೇ ನಿನ್ನ ಮಗ ಅಂತ. ಇದು ದೇವರ ಕೊಟ್ಟ ವರ, ನನ್ನ ಹಣೆ ಬರಹ. ಇಲ್ಲ ಇಲ್ಲ, ನಾನ್ ನಿಮ್ಮಪ್ಪ ಅಲ್ಲ. ನನ್ನ ಮಗನೇ, ಏನು ಇದೆಲ್ಲ? ಅಮ್ಮ ಇನ್ನೊಂದ್ಸಲ ಹೇಳು. ನನ್ನ ಮಗನೇ, ಅಯ್ಯೋ ಅಷ್ಟೇ ಸಾಕಮ್ಮ. ಮಗನೇ ಅಂತ ನನ್ನ ಬಾಯಿ ತುಂಬಾ ನೀನ್ ಕರೀತೀಯ, ನಾನ್ ನಿನ್ನ ಮಗ ಅಂತ ನೀನ್ ಒಪ್ಕೋತಿದ್ಯಾ. ಆದ್ರೆ ದಿಸ್ ಓಲ್ಡ್ ಮ್ಯಾನ್, ದಿಸ್ ಎಣ್ಣೆ ಮೀಸೆ ಮ್ಯಾನ್ ನನ್ನ ಮಗ ಅಂತ ಒಪ್ಕೋತಿಲ್ಲ. ಮಮ್ಮಿ, ಯಾರು ಆ ನನ್ನ ಡ್ಯಾಡಿ? ನನಗೆ ಜನ್ಮ ಕೊಟ್ಟ ಕೇಳಿ. ನನ್ನನ್ನ ಈ ಮೀಸೆ ಮಹದೇವ ಕೇಳಿ ಅಂತೀಯನೋ? ನಿನ್ ಬಾಯಿನಿರೋ ಹಲ್ಲುಗಳೆಲ್ಲ ಉದಿಸ್ಬಿಡ್ತೇನೆ. ಹುಷಾರ್. ಉದರ್ಸು, ಹೊಸ ಸೆಟ್ ಕಟ್ಟಿಸ್ಕೊಂಡ್ಬಿಡ್ತೇನೆ. ಏನ್ರಿ ಇದೆಲ್ಲ? ಅವ್ನ್ ಕೇಳಿದ ಉತ್ತರ ಕೊಡ್ರಿ. ಕೊಡ್ತೀನಿ ಕಡೆ, ಕೊಡ್ತೀನಿ. ಲೇ ಅನಿಷ್ಟ ಮುಂಡೆ ಇದೆ, ನಾನೇ ಕಣೋ ನಿಮ್ಮಪ್ಪ, ನಾನೇ. ಕೇಳ್ಕೋದು, ಆ ಕೋತಿನ ಹೆಗಲ್ ಮೇಲೆ ಕೂಡ್ಸ್ಕೊಳ್ಳೋದು ಎರಡೂ ಒಂದೇ. ಕೋತಿ ಮುಂಡೆ ಇದು. ಕೋತಿಯಪ್ಪ. ಅಮ್ಮ, ನಾನು ಗೊರ್ರ ಅಂದಿದ್ದು ಇದಕ್ಕಲ್ಲ. ನಾನು ಹೊಟ್ಟೆ ಒಳಗಡೆ ಗೊರಗೊರ ಗೊರಗೊರ ಅಂತಿದೆ. ಹೊಟ್ಟೆ ಹಸಿತಾ ಇದೆಮ್ಮ, ಸ್ವಲ್ಪ ಊಟ ತಗೊಂಬಮ್ಮ. ಕೈ ಕಾಲು ತೊಳ್ಕೊಂಬಪ್ಪ, ಬೇಗ ಊಟ ಹಾಕ್ತೀನಿ. ಹಾ, ಜೈಲಿಂದ ಬರ್ಬೇಕಾದ್ರೆ ಕೈ ಕಾಲೆಲ್ಲ ತೊಳ್ಕೊಂಡು ಸ್ಟೆರ್ಲೈಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೋಡು, ನೀನ್ ಅವನಿಗೆ ಏನಾದ್ರೂ ಊಟ ಇಟ್ರೆ ಅದು ಊಟ ಅನ್ಸ್ಕೊಳಲ್ಲ, ನನಗಿಟ್ಟು ಪಿಂಡ ಅನ್ಸ್ಕೊಳಲ್ಲ. ಅಯ್ಯೋ ಅಮ್ಮ, ಈಗ ನೀನಿಟ್ರೆ ತಾನೇ ಅದು ಪಿಂಡ ಆಗೋದು. ನಾನೇ ಬಡಿಸ್ಕೊಂಡು ನಾನೇ ಊಟ ಮಾಡ್ಬಿಡ್ತೀನಿ. ನೀನ್ ಸ್ವಲ್ಪ ಸಪ್ಲೈ ಮಾಡ್ಬಿಡು. ನಿನಗೆ ಮಾನ ಮರ್ಯಾದೆ ಕೋಪ ಷರತ್ತು ಅನ್ನೋದಿದ್ರೆ, ನಿಮ್ಮ ಅಮ್ಮನ ಕುತ್ತಿಗೆಲ್ ತಾಳಿ ಇರಬೇಕು ಅಂತಿದ್ರೆ ಈ ಕೂಡ್ಲೆ ಮನೆ ಬಿಟ್ಟು ಹೊಂಟು ಹೋಗೋ, ಹೋಗೋ. ಯೋ ಫಾದರ್, ನೀನು ಕೊಳ್ಳಿ ಇಡಕ್ಕೆ ನಿನ್ನ ಮಗ ನಿನಗ್ ಬೇಕಾಗಿಲ್ಲ ತಾನೇ? ಪರವಾಗಿಲ್ಲ ಬಿಡು. ಆದ್ರೆ ನಿನ್ನ ಪಿಂಡ ತಿನ್ನಕ್ಕೋಸ್ಕರ ನಮ್ಮಮ್ಮ ನಮ್ಮ ಮುಂಡೆ ಮಾಡಬೇಡ. ನೀನು ಬದುಕಿದ್ದು ನಮ್ಮಮ್ಮ ಸತ್ರೆ ಅದು ಸುಮಂಗಲಿ ಸಾವಾಗತ್ತೆ. ಅದಕ್ಕೋಸ್ಕರನಾದ್ರೂ ನೀನು ಬದುಕಿರ್ಬೇಕು. ಏಯ್ ಅಮ್ಮ, ನೀನ್ ಹೇಳ್ಬೇಡಮ್ಮ. ನೀನ್ ಯಾಕೆ ಮಾಡ್ತಿದೀಯೋ? ಅಯ್ಯೋ ಅಯ್ಯೋ, ನೀನ್ ಹೇಳ್ಬೇಡಮ್ಮ. ನೀನು ಪಿಂಡ ತಿನ್ನಕ್ಕೆ ಕಾಗೇನೂ ಬರಲ್ಲ. ಅಯ್ಯೋ, ನೀನು ಅಳ್ಬೇಡಮ್ಮ, ಅಳ್ಬೇಡಮ್ಮ. ನೋ ಪ್ರಾಬ್ಲಮ್, ಬರ್ತೀನಿ. ಬಾಯ್ 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 ಬಾಯ್. ಏನ್ರಿ ಇದು? ಪವಿತ್ರ, ನೀನ್ ಯಾವಾಗಮ್ಮ ಬಂದೆ? ನಾನು ಆಗ್ಲೇ ಬಂದೆ ಅಣ್ಣ. ಏನಮ್ಮ ಸಮಾಚಾರ? ನಿಮ್ಮ ಫ್ರೆಂಡ್ ಭರತ್ ಬರ್ತಾನ? ಅವನು ಬರ್ತಾನೆ. ನಾನ್ ಜೈಲಿಂದ ರಿಲೀಸ್ ಆಗಿದ್ದ ಅವನಿಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ಹೆಂಗ್ ಓಡ್ ಬರ್ತಾನೆ ನೋಡು. ಆ ನಂಬಿಕೆನೆ ನನಗಿಲ್ಲ. ಯಾಕೆ? ನಿಮ್ಮನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಿನ ಭರತ್ನ ರೆಡ್ಡಿ ಕಡೆಯವರು ಹಿಡ್ಕೊಂಡು ಹೋದ್ರು. ಅವತ್ ಹೋದವರು ಇದುವರೆಗೂ ಬಂದಿಲ್ಲ. ಎಲ್ರು ಹೇಳ್ತಾರೆ ಅವರು ಸತ್ ಹೋದ್ರು ಅಂತ. ನಿನ್ನ ಹೊರಗಡೆ ಬಿಡೋದಕ್ಕೆ ರೆಡ್ಡಿದೇನೋ ಪ್ಲಾನ್ ಇರ್ಬೇಕು. ನನಗ್ ಡೌಟ್. ಏನು ಪ್ಲಾನ್ ಮಾಡಿ ಏನ್ ಮಾಡ್ಬಿಡ್ತಾನೆ? ಕಿತ್ಕೊಂಡ್ಬಿಡ್ತಾನ? ನನ್ನ ಮಗ ರೆಡ್ಡಿ ನಮ್ಮನ್ನ ಮುಗಿಸೋಕ್ ಮುಂಚೆ ನಾವು ಅವನ್ನ ಮುಗಿಸ್ಬಿಡ್ಬೇಕು. ರೆಡ್ಡಿನ ಮುಗಿಸೋದು ಅಷ್ಟು ಸುಲಭ ಅಲ್ಲ. ಯಾಕೆ? ಅವನ್ನ ಮುಗಿಸ್ಬೇಕಾದ್ರೆ ನಾವು ಅವನ್ ಸಮಕ್ ನಿಲ್ಬೇಕು. ಅವನ್ನ ಮುಗಿಸಕ್ಕೆ ಇದು ಬೇಕಾಗಿಲ್ಲ, ದಿಲ್ಲಲ್ಲಿ ತಂಬಿದ್ರೆ ಸಾಕು. ಪೊಲೀಸ್ನವರು ನಿನ್ನನ್ನ ಜೈಲಿಂದ ರಿಲೀಸ್ ಮಾಡ್ಬೇಕಾದ್ರೆ ಏನಾದ್ರೂ ಪ್ಲಾನ್ ಇರ್ಬೇಕು. ಪೊಲೀಸ್ನವ್ರು ಪ್ಲಾನ್ ಮಾಡಿದ್ರೆ ಏನಂತೆ, ಅವ್ನ್ ರೆಡ್ಡಿ ಪ್ಲಾನ್ ಮಾಡಿದ್ರೆ ಏನಂತೆ. ನಾನು ಹೊರಗೆ ಬಂದಾಯ್ತು. ನಮಗ್ ಅವೆಲ್ಲ ಬೇಕಾಗಿಲ್ಲ. ಈಗ ನಮಗ್ ಬೇಕಾಗಿರೋದು ಓಡಾಡಕ್ ಸ್ವಲ್ಪ ಹಣ. ನಮ್ಮ ಸ್ಟೇಟಸ್ ಲೆವೆಲ್ ಸ್ವಲ್ಪ ರೈಸ್ ಆಗ್ಬೇಕು. ಅದಕ್ಕೊಂದ್ ದಾರಿ ಹುಡುಕು. ರೆಡ್ಡಿನ ಇಷ್ಟ ಮೇಲ್ ತಂದಿದ್ದೆ ಆ ಶೆಟ್ಟಿ. ಯಾವ ಶೆಟ್ಟಿ? ಪಾಂಡುರಂಗ ಶೆಟ್ಟಿ. ನಾವು ಆ ಶೆಟ್ಟಿ ಜೊತೆಲಿ ಸೇರ್ಬೇಕು. ಅವನ್ ದುಡ್ಡೆಲ್ಲ ನಮ್ ಜೇಬುಗ್ ಸೇರ್ಬೇಕು. ಆ ನನ್ ಮಗ ರೆಡ್ಡಿ ಸ್ಮಶಾನ ಸೇರ್ಬೇಕು. ಪಾಂಡುರಂಗ ಶೆಟ್ಟಿ? ಶೆಟ್ಟಿ ಸಾಬ್, ಆಜ್ ಮಾಲ್ ನೈ ಜಾಯೇಗಾ. ಹೋಗಲ್ಲ ಅನ್ನೋ ಮಾತೇ ಇಲ್ಲ. ಈ ಪಾಂಡುರಂಗನ ಮಾತು ಅಂದ್ರೆ ಮಾತು. ಡೇಟ್ ಕೊಟ್ಟ ಅಂದ್ರೆ
ಶೂಟ್ ಮಾಡ್ದ ಹಾಗೆ ಮಿಸ್ ಆಗೋ ಹಾಗೆ ಇಲ್ಲ. ಹಲೋ, ಹಾ, ಅಯ್ಯೋ ಪಾಂಡ್ರಂಗ, ಇದೊಳ್ಳೆ ಮಂಡೆ ಬಿಸಿ ಆಯ್ತಲ್ಲ. ಕಳಿಸ್ತೀನಿ ಮಾರಾಯ್ರೆ, ನಿಮಗೆ ಸರಿಯಾದ ಸಮಯಕ್ಕೆ ನಮ್ಮ ಮಾಲ್ ಮುಟ್ಟಿದ್ರೆ ಆಯ್ತಲ್ಲ, ಅಷ್ಟೇ. ವೆದರ್ ಸರಿ ಇಲ್ಲ, ಸೈಕ್ಲೋನ್ ಇದೆ, ಯಾರು ಫಿಶಿಂಗ್ ಹೋಗಬಾರ್ದು ಅಂತ ನ್ಯೂಸ್ ಅಲ್ಲಿ ಹೇಳ್ತಾನೆ ಇದ್ದಾರೆ. ಅಂತದ್ರಲ್ಲಿ ನಿಮ್ ಸರ್ಕನ್ನ ಶಿಪ್ಗೆ ಹೇಗೆ ನಾವು ಡೆಲಿವರಿ ಮಾಡಕ್ಕಾಗುತ್ತೆ? ನಿಂದೊಳ್ಳೆ ಕಥೆ ಆಯ್ತಲ್ಲಯ್ಯ. ವೆದರ್ ವೆದರ್ ಅಂತ ಒಂದೇ ಸಮನೆ ಬೊಬ್ಬೆ ಹೊಡಿತೀಯ. ಮಾಲ್ ಡೆಲಿವರಿ ಆಗ್ಲಿಲ್ಲ ಅಂದ್ರೆ ನಾಳೆ ನಾ ಪಾರ್ಟಿ ಮುಖ ಹಿಂಗ್ ತೋರಿಸೋದು. ಎಂತಾದ್ರೂ ಒಂದು ಉಪಾಯ ಮಾಡು. ಹಾ, कोई उपाय नहीं है शेट्टी साहब, इसका कोई उपाय नहीं है. 3 दिन आप चुपचाप बैठ जाइए. ಏಯ್, ಹಿಂಗನೇನ್ ಕಡೆಗಳಿಗೆ ಕೈ ಕೊಟ್ರೆ ನಾನು ಬೇರೆ ಯಾರನ್ನ ನೋಡ್ಕೋಬೇಕಾಗುತ್ತೆ. ಹಾ, आपका मतलब दूसरा आदमी? हमारे रेड्डी साहब के बारे में सब कुछ जानते हुए भी आप ऐसी बात करते हैं, ये ठीक नहीं रहेगा शेट्टी साहब. ಪಾಂಡುರಂಗ, ಏಯ್, ಈ ಧಮ್ಕಿ ಎಲ್ಲ ನನ್ನೊಟ್ಟಿಗೆ ಬೇಡ ಆಯ್ತಾ? ಕೆಲ್ಸ ಮಾಡೋಂಗಿದ್ರೆ ಮಾಡು, ಇಲ್ಲಾಂದ್ರೆ ಬಂದಾರೆ ಹಿಡಿದು ಹೋಗೋ. तो ये बात है शेट्टी साहब, हम छोड़ेंगे नहीं, हम भी देख लेंगे. चलो. ಪಾಂಡುರಂಗ, ಹಲೋ, ಇವತ್ ನಿಮ್ ಮಾಲ್ ನಿಮಗ್ ಸೇರತ್ರಿ. ಅಯ್ಯೋ ಪಾಂಡ್ರಂಗ, ನೀವ್ ಯಾಕೆ ಮಂಡೆ ಬಿಸಿ ಮಾಡ್ಕೋತೀರಾ? ಇಲ್ಲ ರೀ, ಮಿಸ್ ಆಗಲ್ಲ. ಅಯ್ಯ ಪಾಂಡುರಂಗ, ಈ ರೌಡಿಗಳ ಸಾವಾಸ. ನಾಳೆ ನನ್ನ ಮಾಲು ಶಿಪ್ಪಿಗೆ ಸೇರದೆ ಹೋದ್ರೆ ಲಕ್ಷಾಂತರ ರೂಪಾಯಿ ಮಾಲು ಮೋರಿಗೆ ಸೇರುತ್ತಲ್ಲ. ಡೋಂಟ್ ವರಿ, ನಿಮ್ ಮಾಲು ಮೋರಿ ಸೇರಕ್ಕೆ ನಾವು ಬಿಡೋದಿಲ್ಲ. ನೀವ್ ಯಾರು ಮಿಸ್ಟರ್ ಪಾಂಡುರಂಗ? ಪಾಂಡುರಂಗ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಸರಿ ಹೋಗುತ್ತಾ ಮಿಸ್ಟರ್ ಪಾಂಡುರಂಗ? ನೀವ್ ಯಾರು? ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕೋಸ್ಕರ ಆ ಪಾಂಡುರಂಗನ ಹತ್ರ ಪರ್ಮಿಷನ್ ತಕೊಂಡ್ ಬಂದಿರೋ ಪಾರ್ಟ್ನರ್ಸ್ ಇವರು ಮಿಸ್ಟರ್ ಭರತ್. ಇವ್ರ ಹೆಸರು ಮಿಸ್ಟರ್ ಭಾಸ್ಕರ್. ಎಸ್, ಭಾಸ್ಕರ್. ಜನ ನನಗೆ ಹೆದರ್ಕೊಂಡು ಬಾಸ್ ಅಂತ ಕರೀತಾರೆ. ಬಾಸ್? ಬಾಸ್? ಬಾಸ್, ನಿಮ್ ಹೆಸರು ಬಹಳ ಕೇಳಿದ್ದೆ ಮಾರಾಯ್ರೆ. ನೀವು ನಮ್ ಪ್ರಾಬ್ಲಮ್ ತೀರ್ಸ್ಲಿಕ್ಕಾಗಿ ಬಂದದ್ದು? ಎಸ್ ಆಫ್ ಕೋರ್ಸ್. ಸಂಕಟ ಬಂದಾಗ ವೆಂಕಟರಮಣ, ಪೈಸಾ ಬೇಕಾದ್ರೆ ಪಾಂಡುರಂಗ. ಅದಕ್ಕೋಸ್ಕರನೇ ಈ ಪಾಂಡುರಂಗನ ಹುಡುಕಂ ಬಂದಿದ್ದು. ನಿಮ್ ಪ್ರಾಬ್ಲಮ್ ನ ನಾವ್ ಸಾಲ್ವ್ ಮಾಡ್ತೀವಿ, ನಮ್ ಪೈಸಾನ ನೀವ್ ಕ್ಲಿಯರ್ ಮಾಡಿ. ಓಎಸ್, ಹಣದ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ನೀವು ಬಂದದ್ದು ಶಿಪ್ಪೇ ನನ್ನ ಮನೆಗೆ ಬಂದ ಹಾಗಾಯ್ತು. ನಿಮ್ಮ ಹಣ ಏನಿದ್ರು ನಾ ಕೊಡಕ್ ಸಿದ್ಧ. ನಾವು ಬರೀ ಪೈಸಾಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ಮಿಸ್ಟರ್ ಪಾಂಡುರಂಗೈ. ಅಂದ್ರೆ ನಿಮ್ಮ ಡೆಲಿವರಿ ಕಾಂಟ್ರಾಕ್ಟ್ ಎಲ್ಲ ನಮಗ್ ಸೇರ್ಬೇಕು, ನಿಮಗೂ ರೆಡ್ಡಿಗಿರೋ ಕಾಂಟ್ಯಾಕ್ಟ್ ಕಟ್ ಆಗ್ಬೇಕು. ಅಂದ್ರೇನೆ ಸಿಕ್ಕಾಕೊಂಡಿರೋ ನಿಮ್ಮ ಸರಕು ಶಿಪ್ ಸೇರುತ್ತೆ, ಇಲ್ಲೇ ಹೋದ್ರೆ ಮೋರಿಗೆ ಸೇರುತ್ತೆ. ನಾವು ಸಾರಿನೂ ಹೇಳಲ್ಲ. ಓಕೆ, ನಿಮ್ ಕಂಡೀಷನ್ಸ್ಗೆಲ್ಲ ಓಕೆ. ಪಾಂಡುರಂಗ ಪಾಂಡುರಂಗ.